ಇನ್ ಮಳೆ ಬಂದ್ಬಿಟ್ರೆ ಹಿಂಸೆ ಒಣಗಾಕ್ಬಿಡೋಣ ಫ್ರೆಂಡ್ಸ್. ಇಲ್ಲಿ ತನಕ ಹೊಳೆ ಬರುತ್ತೆ, ಹೊಳೆ ಕಾವೇರಿ ಹೊಳೆ. ಆದ್ರೆ ಇವಾಗೆಲ್ಲ ಹೊರಟೋಗಿದೆ. ಮಳೆ ಬಂದ್ರಂತೂ ಇಲ್ಲಿ ತನಕ ಏನ್ ಬೇಕಂತೆ ಮೇಡಮ್, ಚೂರ್ ಬೇಕಂತೆ ಕಾಫಿ, ಇವ್ರಿಗೊಂಚೂರ್ ಬೇಕಂತೆ. ನೋಡಿ ನಮ್ಮ ಅಮ್ಮ ಪಾಪ ಅಮ್ಮ ಎಲ್ರಿಗೂ ನೋಡಿ ಫ್ರೆಂಡ್ ಟಾರ್ಪಲ್ ಹೊತ್ಕೊಂಡು ಬರ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕೆಲಸ ಮಾಡಿಸ್ತಾ ಇದ್ದಾರೆ. ನನ್ನ ಹತ್ರ ಏನು ಹೋಗಿತ್ತು. ಈ ಟೈಮಲ್ಲಂತೂ ಈ ಥರ ಕೆಲಸ ಮಾಡಲೇಬಾರ್ದು ಫ್ರೆಂಡ್. ಆದರೆ ಏನು ಮಾಡೋದು, ಮಾಡಲೇಬೇಕು. ನೋಡಿ ಫ್ರೆಂಡ್, ರಾಶಿ ರಾಶಿ ಪಾತ್ರೆ ಇರೋದು ಇಷ್ಟಕ್ಕೆ ಸಾಕಾಗಿ ಎಲ್ಲ ಹೆಂಗಾಗವೆ ನೋಡಿ ನಮ್ಮ ಕರ್ಗು ನೋಡಿ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಶಾ ನವೀನ್, ಮೈಸೂರಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಬೆಳಗ್ಗೆನೆ ಎದ್ದು ಪೂಜೆ ಎಲ್ಲ ಮುಗಿಸಿ, ಕೆಲಸ ಎಲ್ಲ ಮುಗಿಸಿ, ಮಕ್ಕಳನ್ನು ಕೂಡ ಸ್ಕೂಲ್ಗೆ ಕಳಿಸಿ ನಾನು ಬಂದಿದ್ದೀನಿ. ಇವತ್ತು ಅಕ್ಕನ ಮನೆಗೆ, ದೊಡ್ಡಕ್ಕನ ಮನೆಗೆ ಬಂದಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅಕ್ಕನ ಮನೇಲಿ ಇವತ್ತು ಫುಲ್ ಕ್ಲೀನಿಂಗ್ ಇದೆ. ಅಕ್ಕನ ಮನೆ ನೋಡಿ, ಇಲ್ಲಿ ಆಲ್ರೆಡಿ ಅರ್ಧ ಕೆಲಸ ಮುಗಿಸಿದೀವಿ, ಬಟ್ಟೆ ಎಲ್ಲ ಒಣಗಾಕಿದೀವಿ. ಏನ್ ಕ್ಲೀನಿಂಗ್ ಅಂತ ಹೇಳಿದ್ರೆ ಅಕ್ಕನ ಮನೆಯಲ್ಲಿ ಒಂದು ಸೂತ್ಕ ಇದೆ. ಅದಕ್ಕೋಸ್ಕರ ಸೂತ್ಕನ ತೆಗಿಯಕ್ಕಂತ ಬಂದಿದೀವಿ. ಅವ್ರ ಕಡೆ ಒಬ್ರು ತೀರೋಗಿದ್ದಾರೆ, ಅದಕ್ಕೋಸ್ಕರ ಮನೆಯೆಲ್ಲ ಕ್ಲೀನ್ ಮಾಡಿ ಸೂತ್ಕ ಎಲ್ಲ ತೆಗಿಯೋಣ ಅಂತ ಬಂದಿದ್ದೀವಿ. ಅಕ್ಕ ಒಬ್ಳೆ ಇದ್ದಾಳಲ್ವಾ, ಅದಕ್ಕೋಸ್ಕರ ನಾವು ಕೂಡ ಹೆಲ್ಪ್ ಮಾಡ್ಕೊಡೋಣ ಅಂತ ಬಂದಿದ್ದೀನಿ. ಎರಡನೇ ಅಕ್ಕನೂ ಕೂಡ ಬಂದಿದ್ದಾಳೆ, ಅಮ್ಮನೂ ಕೂಡ ಬಂದಿದ್ದಾರೆ. ಅಮ್ಮ ಎಲ್ಲ ಬಟ್ಟೆ ಎಲ್ಲ ಒಗಿತಿದ್ದಾರೆ. ಬಟ್ಟೆ ಅಂತ ಹೇಳಿದ್ರೆ ಹಂಗೆ ನೀರಲ್ಲಿ ಅಜ್ಜಿ ಡ್ರೈ ಕ್ಲೀನಿಂಗ್ ಕೊಡ್ತಾ ಇದೀವಿ ಮಿಷಿನ್ಗೆ ಹಾಕಿ. ಬೇಗ ಒಣಿಕಾಬಿಡ್ಲಿ, ಮಧ್ಯಾಹ್ನ ಆಯಿತು ಅಂತಂದರೆ ಮಳೆ ಬರುತ್ತೆ ಅಂತ. ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ನನ್ನ ಹಳೆ ವ್ಯೂವರ್ಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಟೈಮ್ ಬಂದು 11 ಗಂಟೆ ಆಗಿದೆ, 11:30 ಹತ್ತತ್ರ ಆಗಿದೆ. ಇವತ್ತು ಗುರುವಾರ. ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ, ವೆಲ್ಕಮ್ ಬ್ಯಾಕ್. ಇವತ್ತೆಲ್ಲ ಹೇಗಿರುತ್ತೆ ಕೆಲಸ ಎಲ್ಲ, ಹೇಗೆ ಮಾಡ್ತೀವಿ, ಹೇಗಿರುತ್ತೆ ನಮ್ಮ ಕೆಲಸ ಎಲ್ಲ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನನ್ನ ಹಸ್ಬೆಂಡು ಕೂಡ ಬಂದಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅಕ್ಕ ಅವರು ಭತ್ತನ ಕುಯ್ಸಿದ್ದಾರೆ, ಭತ್ತನ ಬಡಿತಾ ಇದ್ದಾರೆ, ಅದಕ್ಕೋಸ್ಕರ ಬಂದಿದ್ದಾಳೆ. ನೋಡಿ ನನ್ನ ಚಿಕ್ಕ ಮಗಳು, ದೊಡ್ಡವಳು ಕಾಲೇಜ್ಗೆ ಹೋಗಿದ್ದಾಳೆ ಆಲ್ರೆಡಿ. ಚಿಕ್ಕವಳಿಗೆ ಎಕ್ಸಾಮ್ ಇದೆ ಇವತ್ತು, ಅದಕ್ಕೋಸ್ಕರ ಅವಳು ಮಧ್ಯಾಹ್ನದಿಂದ ಎಕ್ಸಾಮ್ ಇರೋದು 1:30ಗೆ ಹೋಗ್ತೀನಿ ಅಂತ ಅವಳು ಕೂಡ ರೆಡಿ ಹೋಗಿದ್ದಾಳೆ. ನಾವೆಲ್ಲ ಕೆಲಸ ಎಲ್ಲ ಮಾಡ್ಬೇಕು. ಇವಾಗ ವಿಡಿಯೋ ಹೀಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಎಲ್ಲ ಸ್ಕಿಪ್ ಮಾಡಿದೆ, ಮಿಸ್ ಮಾಡಿದೆ ನೋಡಿ. ಓಕೆ ಏನಮ್ಮ, ಸ್ವಲ್ಪ ಬಟ್ಟೆನೂ ಕೂಡ ಅವಾಗಲೇ ಒಣಗೈತೆ. ಎತ್ಕ ಬಂದು ಹಾಕಿದೀವಿ ನೋಡಿ. ಗದ್ದೆ ಹತ್ರ ಹೋಗಿದ್ರು, ಈಗ ಬಂದಿದ್ದಾರೆ. ಗದ್ದೆ ಎಲ್ಲಿ ಅಂತಾನು ತೋರಿಸ್ತೀನಿ. ಅಕ್ಕ ಗೊತ್ತು ಅವ್ರಿಗೂ, ಆದ್ರೆ ಯಾವ ಜಾಗದಲ್ಲವೆ ಅಂತ ಅವ್ರಿಗೆ ಗೊತ್ತಾ? ಅವ್ರಿಗೂ ಗೊತ್ತು ಎಲ್ಲವ. ಏನು ಅನ್ಕೊ ಅಕ್ಕ ಅವ್ರು ಇರೋದು ಹೊಲದ ಹತ್ರನೇ ಅಂತಂದ್ರೆ ಊರೊಳಗಡೆ ಇಲ್ಲ, ಇಲ್ಲಿ ಗೇಟ್ ಹತ್ರ ಇದ್ದಾರೆ ನೋಡಿ. ಇಲ್ಲಿ ಅಕ್ಕ ಅವ್ರ ಮನೆ ಇದು. ಟೈಮ್ ಸಿಕ್ಕಿದ್ರೆ ಕೆಳಗಡೆ ಹೋಗೋಕ್ಕಾದ್ರೆ ಹೋಗಿ ನಿಮಗೆ ತೋರಿಸ್ತೀನಿ. ಅದೊಂದು ದೇವಸ್ಥಾನ ಇದೆ ಇಲ್ಲಿ ಅಕ್ಕವ್ರ ಮನೆ ಹತ್ರ. ಅಲ್ಲಿ ಗದ್ದೆ ಇರೋದು ಅಕ್ಕ ಅವ್ರದ್ದು. ನಿಮ್ಗೆ ಆಲ್ರೆಡಿ ಒಂದು ಬ್ಲಾಗಲ್ಲಿ ತೋರಿಸಿದ್ದೆ ಅಕ್ಕವ್ರ ಹೊಲ, ಗದ್ದೆ, ತೋಟ ಎಲ್ಲ ಅಂತ. ಇನ್ನೊಮ್ಮೆ ತೋರಿಸ್ತೀನಿ. ಕೆಳಗಡೆ ಹೋಗೋಕ್ಕೆ ಟೈಮ್ ಆದರೆ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಈ ಮೇಲೆ ಅಕ್ಕವ್ರು ಇಬ್ರು ಕೂಡ ಏನೋ ಕೆಲಸ ಮಾಡ್ತಾ ಇದ್ದಾರೆ. ನಾನು ಹೋಗೋಣ ಅಲ್ಲಿಗೆ, ಬನ್ನಿ. ನೋಡಿ ಫ್ರೆಂಡ್, ನಮ್ಮ ಅಕ್ಕ ಸೀಟು ಮೇಲೆ ಹತ್ತಿ ಬಟ್ಟೆ ಒಣಗಾಕ್ತಾವಳೆ. ಇನ್ ಮಳೆ ಬಂದ್ಬಿಟ್ರೆ ಹಿಂಸೆ, ಒಣಗಾಕ್ಬಿಡೋಣ ಬೇಗ ಬೇಗ, ಎಲ್ಲೆಲ್ಲ ಅಂತ ಒಣಿಕಲಿ ಅಂತ, ಬಿಸ್ಲೈತಲ್ಲ ಅಂತ. ನೋಡಿ ಕಾಣಿಸ್ತಿದ್ಯಾ ನಿಮ್ಗೆ? ಸೀಟು ಮೇಲೆ ಹತ್ತಿ ಒಣಗಾಕ್ತಾ ಇದ್ದಾಳೆ. ಅವರು ಮೇಲ್ಗಡೆ ಮನೇಲಿ ಇರೋದು, ಕೆಳಗಡೆ ಮನೆ ಇನ್ನೂ ಕೆಲಸ ಮಾಡಬೇಕು, ಅದಕ್ಕೋಸ್ಕರ. ಇಲ್ಲೂ ಕೂಡ ನೋಡಿ ಫ್ರೆಂಡ್ಸ್, ಎಷ್ಟೊಂದು ಬಟ್ಟೆ ಎಲ್ಲ ಒಣಗಾಕಿದ್ದೀವಿ.
ಎಲ್ಲ ಬಟ್ಟೆ 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 ಇವತ್ತೆಲ್ಲ ಮನೆ ತುಂಬ ಬಟ್ಟೆ. ಕೆಳಗಡೆ ನೋಡಿ ಹೇಗೆ ಕಾಣಿಸ್ತಿದೆ. ನಮ್ಮ ಅಕ್ಕ ಎಣ್ಣೆ ಹಾಕ ನೋಡಿ ಒಣಗಾಕ್ತಾ ಇದ್ದಾಳೆ. ಇವಳು ಒಣಗಾಕ್ತಾವಳೆ. ನೋಡಿ ಇವಾಗ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಇದೆಲ್ಲ ನಮ್ಮ ಅಕ್ಕರು ಹೊಲ, ತೋಟ, ಗದ್ದೆ ಎಲ್ಲ ಒಂದೇ ತವವೆ ನೋಡಿ. ನಿಮಗೆ ಬ್ಯಾಕ್ ಕ್ಯಾಮ್ರದಲ್ಲಿ ಒಂದ್ಸಲ ತೋರಿಸ್ತೀನಿ ನೋಡಿ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗೈತೆ. ಗ್ರೀನ್ ಸೀನರಿ ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ತೆಂಗಿನ ಮರಗಳು ಎಷ್ಟೋ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಅವ್ರ ಗದ್ದೆ. ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಮನೆ ಹತ್ರನೇ ಇರೋದು. ನಾನು ಮೇಲೆ ನಿಂತ್ಕೊಂಡು ಮಾಡ್ತಾ ಇದ್ದೀನಿ ವಿಡಿಯೋ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಫುಲ್ಲು ನಾವಿಲ್ಲಿ ಬಂದರೆ ನಮಗೆ ಏನೋ ಒಂಥರ ಖುಷಿ. ಯಾಕೆ ಅಂತಂದರೆ ಮನೆ ಹತ್ರನೇ ಇದೆ ಅಲ್ವಾ ಮರ ಗಿಡಗಳೆಲ್ಲ. ಹಾಗಾಗಿ ತುಂಬ ಖುಷಿ ಆಗುತ್ತೆ. ಈ ಟೈಮಲ್ಲಿ ಬಂದ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಹೊಳೆ ತೋರಿಸ್ತೀನಿ ಫ್ರೆಂಡ್. ಹೊಳೆ ಬಂದಿಲ್ಲ. ಎಲ್ಲ ಭತ್ತ ಎಲ್ಲ ಹಾಕಿದ್ದಾರೆ. ಕಾಳು, ತಡ್ನಿ ಕಾಳು ಆ ಥರ ಎಲ್ಲ ಹಾಕಿದ್ದಾರೆ. ಭತ್ತ ಎಲ್ಲ ಹಾಕಿದ್ದಾರೆ ಫ್ರೆಂಡ್ಸ್. ಇಲ್ಲಿ ತನಕ ಹೊಳೆ ಬರುತ್ತೆ. ಹೊಳೆ ಕಾವೇರಿ ಹೊಳೆ. ಆದರೆ ಇವಾಗೆಲ್ಲ ಹೊರಟೋಗಿದೆ. ಮಳೆ ಬಂದ್ರಂತೂ ಇಲ್ಲಿ ತನಕ ಬರುತ್ತೆ. ನಾನು ಬಂದಾಗ ಇಲ್ಲಿ ತನಕ ಹೊಳೆ ಬಂದಾಗ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಕ್ಕನ ಮನೆ ಹತ್ರ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಮಗೆ ಇಲ್ಲಿ ಬಂದರೆ ತುಂಬ ಖುಷಿ ಆಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನಾನು ಮೇಲೆ ನಿಂತ್ಕೊಂಡು ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ, ಈಗ ಕೆಳಗಡೆ ಹೋಗೋಣ. ಕೆಲಸ ಐತೆ. ಇನ್ನು ಅಕ್ಕ ಬೈತಾಳೆ, ನೀನು ವಿಡಿಯೋ ಮಾಡ್ಕೊಂಡೆ ನಿಂತ್ಕೋ, ಕೆಲಸ ಏನು ಮಾಡಬೇಡ ಅಂತ. ಅಕ್ಕ ಇಷ್ಟು ಬಟ್ಟೆ ಒಣಗಾಕ್ಬಿಟ್ಟು ಕೆಳಗಡೆ ಹೋಗಿದ್ದಾಳೆ. ಭತ್ತನೂ ಕೂಡ ಬಡಿಯೋಕ್ಕೆ ಕಂತೆಲ್ಲ ಕಟ್ಟಿಟ್ಟಿದ್ದಾರೆ. ಅದನ್ನು ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ನಾವು ಕೆಲಸ ಏನೂ ಇಲ್ಲ ಅಂತ ಹೇಳಿದ್ರೆ ನಾನಂತೂ ಟೈಮ್ ತಗೊಂಡು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್. ಓಕೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಕಾಫಿ ನಮ್ಮ ಎರಡನೇ ಅಕ್ಕಂಗೆ ಕಾಫಿ ಬೇಕಂತೆ. ಅದಕ್ಕೋಸ್ಕರ ಕಾಫಿ ಮಾಡಿದ್ದೀನಿ. ಇವಾಗ ಹೇಳಿದ್ನಲ್ಲ ಅವಾಗಲೇ ಭತ್ತದ್ದು ಕುಯ್ದಿದ್ದಾರೆ. ಅದನ್ನ ಅಲ್ಲೂ ಕಟ್ಬಿಟ್ಟು ಬಡಿತಾರಲ್ಲ ಅದು ಮಾಡಕ್ ಬಂದಿದ್ದಾರೆ. ಅವ್ರಿಗೂ ಕೂಡ ಟೀ ಇಟ್ಕೊಡ್ತಾ ಇದ್ದೀನಿ ನಾನು. ನಮ್ಮ ಎರಡನೇ ಅಕ್ಕಂಗೂ ಕೂಡ ಕಾಫಿ ಬೇಕು. ಕೇಳು ಅಮ್ಮಂಗೆ. ಬಿಸಿ ಮಾಡೀನಿ, ಬೇಕಾ ಕೇಳೋಳಿಗೆ. ಅವಳಿಗೂ ಕೇಳ್ತೀನಿ ದೊಡ್ಡ ಅಕ್ಕಂಗೂ ಕಾಫಿ ಬೇಕಾ ಅಂತ. ಇಬ್ರಿಗೂ ಸ್ವಲ್ಪ ಸ್ವಲ್ಪ ಕೊಡ್ತೀನಿ. ನಾನು ಕಾಫಿ ಟೀ ಕುಡಿಯಲ್ಲ, ನಮ್ಗೆ ಅಭ್ಯಾಸ ಇಲ್ಲ. ಕೊಡೆ ಒಂಚೂರ ಕೊಡ್ಬೇಕಂತೆ. ಒಂಚೂರ ಅವಳಿಗೆ ಕೊಟ್ಬಿಟ್ಟು ಅವ್ರಿಗೆ ಕಾಫಿ ಕೊಡೋಣ ಅಕ್ಕಂಗೆ. ನನ್ನ ಮುಖ ಎಲ್ಲ ಹೆಂಗಾಗೋಗಿದೆ ನೋಡಿ ಫ್ರೆಂಡ್ಸ್ ಬಿಸಿಲಲ್ಲಿ. ಕಾಫಿ ಕೊಡ್ತಾ ಇದ್ದೀನಿ. ಕೆಲಸ ಮಾಡಿ ಸಾಕಾಗಿದೆ ನೋಡಿ. ಫೇಶಿಯಲ್ ಹಿಂಗಾಗೋಗಿದೆ ನಮ್ಮ ಅಕ್ಕಂದು ಪಾಪ. ಯಾಕೆಂದ್ರೆ ಇವರೇ ಜಾಸ್ತಿ ಕೆಲಸ ಮಾಡೋದು ಫ್ರೆಂಡ್, ನಾನು ಜಾಸ್ತಿ ಮಾಡಲ್ಲ. ಏನ್ ಬೇಕಂತ ಒಂಚೂರು ಬೇಕಂತೆ ಕಾಫಿ. ಇವ್ರಿಗೊಂಚೂರು ಬೇಕಂತೆ ನೋಡಿ. ನಮ್ಮ ಅಮ್ಮ ಪಾಪ ಅಮ್ಮ ಎಲ್ರಿಗೂ ಮಾಡ್ಕೊಡ್ತದೆ ಕೆಲಸನ. ಸಾಕಾಯ್ತು ಅನ್ನಲ್ಲ ಈ ಜೀವ. ಆಗ್ಲಿಂದನೂ ಪಾಪ ಬರೀ ಕೆಲಸ ಮಾಡೋದ್ರಲ್ಲಿ. ತಗೋಬತ್ತೀನಿ ಆಯ್ತೆ ಕಾಫಿ. ನಿಮಗೂ ಕೂಡ ಅಮ್ಮಂಗೂ ಬೇಕಂತೆ ಕಾಫಿ. ಅಮ್ಮಂಗೂ ಕೊಡೋಣ ಕಾಫಿಯ. ಕುಡಿಯಾಳು ಬೇಕಂದ್ರೆ ಮಾಡ್ಕೊಡ್ತೀನಿ ಬೇಮಕ್ಕಂಗೆ. ಅದನ್ನೇ ಅಡ್ಜಸ್ಟ್ ಮಾಡ್ಕೊತಾರಂತೆ 3 ಜನನೂ ಕೂಡ. ಬೇಕೋ ಕಣೆ, ಮುಖ ಎಲ್ಲ ಒಂಥರ ಅನ್ನಿಸ್ತೈತೆ. ಬೇಗ ಎದ್ದಿದ್ದೀನಿ ಫ್ರೆಂಡ್ಸ್. ಇವತ್ತು 4 ಗಂಟೆಗೆ ಎದ್ದು ರಾತ್ರಿ ಮಲಗಿದ್ದು ನಾನು 12 ಗಂಟೆ. ಎಲ್ಲ ಕ್ಲೀನ್ ಮಾಡಿ, ಏಕೆ ಅಂತಂದರೆ ನಾನ್ ವೆಜ್ ಮಾಡಿದೆ ಅಲ್ವಾ, ಎಲ್ಲ ಕ್ಲೀನ್ ಮಾಡಿ ಮನೇನ ಮಲ್ಕೊಂಡಿದ್ದು 12 ಗಂಟೆ. ಬೆಳಗ್ಗೆ 4 ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ದೇವ್ರ ಮನೆ ಕ್ಲೀನ್ ಮಾಡಿ, ದೇವ್ರ ದೀಪ ಹಚ್ಚಿ, ದೇವಸ್ಥಾನಕ್ಕೆ ಹೋಗಿ ಬಂದು, ರಾಯರ ಮಠಕ್ಕೂ ಕೂಡ ಹೋಗಿ ಬಂದು ಎಲ್ಲ ಕೆಲಸ ಮುಗಿಸಿದ್ದೀನಿ. ಇಲ್ಲೂ ಕೂಡ ಕೆಲಸ ಇದೆ, ಮಾಡ್ತೀನಿ. ಬರೀ ವಿಡಿಯೋ ಮಾಡ್ತಾನೆ ನಿಂತ್ಕೊಳ್ಳಲ್ಲ, ಕೆಲಸ ಅಂತೂ ಮಾಡ್ತೀನಿ. ಕೆಲಸ ಮಾಡ್ತೀನಿ. ಏನೋ ಡಿಸ್ಕಷನ್ ಮಾಡ್ತಿದ್ದಾಳೆ. ಯಾರ ಜೊತೆ ಗೊತ್ತಾ, ನನ್ನ ತಮ್ಮನ ಹೆಂಡತಿ ಫೋನ್ ಮಾಡಿದ್ದಾಳೆ. ಕೆಲಸ ಮಾಡಕ್ಕೆ ನೀವು ಬಂದಿಲ್ವಲ್ಲ
ಅಂತ ಅವಳು ಪಾಪು ಐತಲ್ಲಕ್ಕ ಏನ್ ಮಾಡನೇಕ ಅಂತ ಇದ್ದಾಳೆ, ಅದಕ್ಕೋಸ್ಕರ. ಓಕೆ, ಅವ್ರಿಗೆ ಟೀ ಮಾಡ್ಕೊಟ್ಬಿಡ್ತೀನಿ. ಟೀ ತಗೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್. ನೋಡಿ ಟೀ ಮಾಡ್ಕೊಂಡೆ. ಈಗ ಗದ್ದೆ ಹತ್ರ ಟೀ ತಗೋಯ್ತಾ ಇದ್ದೀನಿ. ಈಗ ನವೀನ್ ತೋರಿಸ್ತೀನಿ ನೋಡಿ ಹೆಂಗ್ ಬರ್ತಾವ್ರೆ ಅಂದ್ರೆ. ನೋಡಿ ಫ್ರೆಂಡ್, ಟಾರ್ಪಲ್ ಹೊತ್ಕೊಂಡು ಬರ್ತಾ ಇದ್ದಾರೆ. ಇದೊಂದು ಮಾತು ಮಾತ್ರ ಹೇಳ್ತಾರೆ, ಕಷ್ಟದವ್ರ ಕಷ್ಟ ಆದ್ರೆ ಅಂತ. ನಾನು ಕೆಲಸ ಮಾಡ್ತಾ ಇದ್ದೀನಿ, ಬರೀ ನೀನು ವಿಡಿಯೋ ಮಾಡೋದೇ ಆಯ್ತಲ್ಲ ಅಂತ. ನಾನು ಕೆಲಸ ಮಾಡ್ತಾ ಇದ್ದೀನಿ ನೋಡಿ. ಟೀ ತಗೊಂಡು ಹೋಗ್ತಾ ಇದ್ದೀನಿ ನಾನು ಕೂಡ. ಗದ್ದೆ ಹತ್ರ ಎಲ್ಲರೂ ಅವರೇ, ಅವ್ರಿಗೆಲ್ಲ ಟೀ ಕೊಟ್ಬಿಟ್ಟು ವಾಪಸ್ ಬರೋಣ. ಓಕೆ, ಇದು ದೇವಸ್ಥಾನ ಫ್ರೆಂಡ್, ತೋರಿಸ್ತೀನಿ ನಿಮಗೆ ದೇವಸ್ಥಾನನೂ ಕೂಡ. ನೋಡಿ, ಇದು ದೇವಸ್ಥಾನ, ಅಕ್ಕವ್ರ ಮನೆ ಹತ್ರ ಇರೋ ದೇವಸ್ಥಾನ ಇದು. ತುಂಬ ಜನ ಇದ್ದಾರೆ. ಟೀ ತಗೋ ಕೊಟ್ಬಿಟ್ಟು ಬರೋಣ. ಅಲ್ಲೇ ಡಾಕ್ಟ್ರಿಗೆ ಆಲ್ರೆಡಿ ತುಂಬಿಟ್ಟಿದ್ದಾರೆ. ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ. ಓಕೆ, ನೋಡಿ ನಾನು ಹಿಂದೆ ಒಂದು ಬ್ಲಾಗಲ್ಲಿ ತೋರಿಸಿದ್ದೆ ಈ ಜಾಗನ, ಅಕ್ಕವ್ರದ್ದು ಗದ್ದೆ ಮತ್ತು ಹೊಲ ಅಂತ. ನೋಡಿ ಭತ್ತ ಎಲ್ಲ ತುಂಬಿದ್ದಾರೆ, ಅದನ್ನೆಲ್ಲ ಬಡಿಬೇಕಂತೆ. ನೋಡಿ ಎಲ್ಲ ಬಂದಿದ್ದಾರೆ. ಅವ್ರಿಗೆ ಟೀ ತಗೋ ಕೊಟ್ಬಿಟ್ಟು ನಾವು ವಾಪಸ್ ಮನೆಗೆ ಹೋಗೋಣ. ಮನೆಯಲ್ಲೂ ಕೂಡ ರಾಸಿ ಕೆಲಸ ಬಿದ್ದಿದೆ. ನೋಡಿ ನೋಡಿ ಗದ್ದೆ ಕೆಲಸ ಯಾವ ಥರ ಮಾಡ್ತಾರೆ ಅಂತ. ಹಳ್ಳಿ ಸೊಗಡು, ಹಳ್ಳಿ ಸೊಗಸೆ ಚೆಂದ ಫ್ರೆಂಡ್. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ವಾತಾವರಣ, ಗಾಳಿ ಎಲ್ಲ ತುಂಬ ಚೆನ್ನಾಗಿ ಬೀಸ್ತಾ ಇದೆ. ನೋಡಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಆಲ್ರೆಡಿ. ತುಂಬ ಜನ ಇದ್ದಾರೆ, ಒಂದು 14 ಜನ ಇದ್ದಾರಂತೆ. ಏಕೆಂದರೆ ಈ ಥರ ಕೆಲಸ ಮಾಡಬೇಕು ಅಂದರೆ ಸ್ವಲ್ಪ ಜನ ಜಾಸ್ತಿ ಬೇಕು. ನೋಡಿ ಭತ್ತ ಕುಯ್ಲೆಲ್ಲ ಕುಯ್ದಾಗಿದೆ. ಅದನ್ನು ಈಗ ಕಟ್ಟೆ ಥರ ಒಂದು ಕಂತೆ ಕಟ್ಟಿ ಟ್ರಾಕ್ಟ್ರ್ ಮೇಲೆ ಹಾಕ್ತಾರೆ. ಬೇರೆ ಕಡೆ ತಗೊಂಡು ಬಂದು ಬಡಿತಾರೆ ಭತ್ತ ಎಲ್ಲನೂ. ನೋಡಿ ಯಾವ ಥರ ಮಾತಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಳ್ಳಿ ಸೊಗಡು, ಹಳ್ಳಿ ಸೊಗಸು. ಹಳ್ಳಿಲೇ ಚಂದ ಅನಿಸುತ್ತೆ ಒಂದೊಂದ್ಸಲ. ಎಷ್ಟು ಖುಷಿ ಆಗುತ್ತೆ ಅಂದರೆ ಹಳ್ಳಿ ಜೀವನ ತುಂಬ ಖುಷಿ ಆಗುತ್ತೆ. ನೋಡಿ ಯಾವ ಥರ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಏನು ಅಕ್ಕ ಬೈತಾಳೆ, ಅಲ್ಲೇ ಹೋಗಿ ನೀನು ಉಳ್ಕೊಬಿಟ್ಟೆ, ಬಾ ಬೇಗ ಅಂತ. ಎಷ್ಟು ಚೆನ್ನಾಗಿದೆ. ಅಕ್ಕ ತಡ್ನಿ ಹಾಕಿದ್ದಾಳೆ, ಆದರೆ ಅಷ್ಟು ಚೆನ್ನಾಗಿ ಬಂದಿಲ್ಲ. ಎಲ್ಲೋ ಒಂದೊಂದು ಬಂದೈತೆ. ಇದೆಲ್ಲ ಫುಲ್ ಅಕ್ಕ ಅವ್ರದೇ ಫ್ರೆಂಡ್, ಎಲ್ಲ ಅಕ್ಕ ಅವ್ರದೇ. ಇದೆಲ್ಲ ಅಕ್ಕ ಅವ್ರದೇ. ನೋಡಿ ಎಷ್ಟು ಚೆನ್ನಾಗಿ ಕೆಲಸ ಮಾಡಿಸ್ತಾ ಇದ್ದಾರೆ. ನನ್ನ ಹತ್ರ ಏನು ಹೋಗಿಲ್ಲ, ಪಾಪ ಅವ್ರು ಕೆಲಸ ಮಾಡ್ತಾ ಇರ್ತಾರಲ್ವ, ಅದಕ್ಕೆ ನಾವ್ಯಾಕೆ ಡಿಸ್ಟರ್ಬ್ ಮಾಡ್ಬೋದು ಅಂತ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಈಗ ನಾವು ಮನೆಗೆ ಹೊರಡೋಣ. ಕ್ಲಾಸಿಸ್ಗೆ ಹೋಗೋಣ ಅಂದ್ಕೊಂಡೆ. ಅವರು ಆದರೆ ತಗೊಬರ್ತೀನಿ ಹೋಗಿ ಅಂತ ಹೇಳಿದ್ರು. ಅಕ್ಕನ ಮೈದ ನಾವಿನ್ನು ಕೂಡ ಅದಕ್ಕೋಸ್ಕರ ರಜಾ ಹಾಕಿದ್ರು. ಕೆಲಸ ಇದೆಯಲ್ವ ಇಲ್ಲಿ, ಭತ್ತ ಬಡಿಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಕೆಲಸಕ್ಕೆ ರಜಾ ಹಾಕ್ಬಿಟ್ಟು ಕೆಲಸಕ್ಕೇನು ಹೋಗಲಿಲ್ಲ, ಇಲ್ಲೇ ಬಂದರು. ನಾವು ಕೂಡ ಮನೆ ಕೆಲಸ ಎಲ್ಲ ಆಗುತ್ತೆ, ಇದು ಕೂಡ ಜೊತೆಲಾಗುತ್ತೆ ಕೆಲಸ ಅಂತ ಬಂದಿದ್ದೀವಿ. ಈ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ಹೊತ್ತಿಗೆ ಮುಗಿದ್ಬಿಟ್ರೆ ಸಾಕಪ್ಪ ಅನಿಸ್ತೈತೆ. ಸಂಜೆ ಹೊತ್ತಿಗೆಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಹೋಗಬೇಕು ನಾವು ಊರಿಗೆ. ಏನೋ ಫಂಕ್ಷನು ಅರೇಂಜ್ ಮಾಡ್ತಾ ಇದ್ದಾರೆ. ಈಗ ಬೇಗ ಹೋಗಿ ಮನೇಲಿ ಪಟ ಅಂತ ಕೆಲಸ ಮಾಡಿಬಿಡೋಣ. ಓಕೆ, ಗಾಳಿ ತಣ್ಣಗೆ ಬೀಸ್ತಾ ಇದೆ, ತುಂಬ ಚೆನ್ನಾಗಿದೆ ಗಾಳಿ. ತಣ್ಣಗೆ ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ಗೊತ್ತಾ, ತುಂಬ ಚೆನ್ನಾಗಿದೆ ವಾತಾವರಣ ಅಂತೂ. ಹಾಗೆ ಗದ್ದೆ ಹತ್ರ ಕಂತೆ ಎಲ್ಲ ಕಟ್ಟಿದ್ದೆಲ್ಲ ಭತ್ತ ಎಲ್ಲನೂ ಟ್ರಾಕ್ಟ್ರಿಗೆ ಹಾಕ್ಕೊಂಡು ಮನೆ ಹತ್ರ ತಗೊಂಡು ಬಂದರು. ಇನ್ನು ಮಳೆ ಎಲ್ಲ ಬಂದ್ಬಿಟ್ರೆ ಹಿಂಸೆ ಆಗುತ್ತೆ, ಇನ್ನು ಗದ್ದೆ ಹತ್ರನೇ ಇದ್ರೆ ಅಂತ ಹೇಳಿ ಮನೆ ಹತ್ರ ಎಲ್ಲ ಟ್ರಾಕ್ಟ್ರಲ್ಲಿ ಹಾಕೊಂಡು ತೊಗೊಬಂದರು. ಅವರು ಕಂತೆ ಕಟ್ಟಿದವರು ಮಿಲ್ಲಲ್ಲಿ ಇದನ್ನು ಭತ್ತನ ಬಡಿಸೋದು, ಮಿಲ್ಲಿಗೆ ಕೊಡೋದು. ಅವರು ನಾಳೆ ಕೊಟ್ಕೊಂಡ್ರಾಯ್ತು, ಇವತ್ತು ಆಗಲ್ಲ ನಮಗೆ ಬೇರೆ ಕಡೆ ಕೆಲಸ ಇದೆ ಅಂತ ಹೇಳಿದ್ರು. ಮಿಲ್ ಕೂಡ ಇನ್ನೂ ಬಂದಿರಲಿಲ್ಲ ಭತ್ತ ಎಲ್ಲ ಬಿಡಿಸೋದು. ಹಾಗಾಗಿ ಮನೆ ಹತ್ರ ತಂದರೆ ಸೇಫ್ಟಿ ಅಲ್ವಾ, ತಗೊಬಂದು ಮಳೆ ಏನಾದರೂ ಬಂದರೆ ಅದಕ್ಕೆ ತಾರ್ಪಲೆಲ್ಲ ಹೊಚ್ಬೋದಲ್ಲ ಅಂತ ಹೇಳಿ ಮನೆ ಹತ್ರನೇ ತೊಗೊಬಂದರು. ಇನ್ನು ನವೀನ್ಗೆ ಈ ಥರ ಕೆಲಸ ಅಂತ ಹೇಳಿದ್ರೆ
ಅಂದರೆ ತುಂಬಾ ಇಷ್ಟ. ಹೊಲದಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡೋದು, ಈ ಥರ ಕೆಲಸ ಮಾಡೋದು ಅಂದರೆ ತುಂಬ ಇಷ್ಟಪಟ್ಟು ಖುಷಿಯಿಂದ ಮಾಡ್ತಾರೆ. ಅವ್ರಿಗೆ ಇಲ್ಲಿ ಕೆಲಸ ಮಾಡೋದು ಅಂದರೆ ಇನ್ನೂ ತುಂಬಾ ಇಷ್ಟ. ಹಸು ಕರು ದನ ಎಲ್ಲ ಅಂತಂದರೆ ತುಂಬ ಖುಷಿಯಿಂದ ಮಾಡ್ತಾರೆ. ಅವ್ರು ಹೇಳ್ತಾ ಇರ್ತಾರೆ, ನಾವು ಹಳ್ಳಿಗಳಲ್ಲಿ ಮಾಡ್ತಾಯಿದ್ದೋ ಈ ಥರ ಕೆಲಸ ಅಂತ ಹೇಳಿದ್ರೆ ನಾನು ತುಂಬ ಖುಷಿಯಿಂದ ಮಾಡ್ತಾಯಿದ್ದೆ. ಬೆಳಗ್ಗೆ ಬೇಗ ಎದ್ದು ಹೊಲ್ದ ಹತ್ರ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಆಮೇಲೆ ಸ್ಕೂಲ್ಗೆ ಹೋಗ್ತಾಯಿದ್ದೆ ಅಂತ ಹೇಳ್ತಾರೆ ನನ್ನ ಜೊತೆ. ಇವಾಗಲೂ ಕೂಡ ಅವ್ರು ಹೇಳ್ತಾ ಇರ್ತಾರೆ, ನನಗಂತೂ ಸಖತ್ ಇಷ್ಟ ಕಣೆ ಅಂತ ಹೇಳ್ತಾ ಇರ್ತಾರೆ. ಮಳೆ ಎಲ್ಲ ಬಂದರೆ ಇನ್ನೆಂದೋಗ್ಬಿಡುತ್ತೆ ಅಂತ ಬೇಗ ಅವರು ಕೆಲಸ ಮಾಡ್ತಾಯಿದ್ರು. ನೋಡಿ ಫ್ರೆಂಡ್, ಅಡುಗೆ ಮನೆ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ. ಅಡುಗೆ ಮನೆ ಕ್ಲೀನಿಂಗ್ಗೆ ಕೈ ಹಾಕಿದ್ದೀವಿ. ಕ್ಲೀನ್ ಮಾಡ್ಕೊಳ್ಳೋಣ ಅಂತ ನಮ್ಮಕ್ಕ ಮೇಲೆ ಹತ್ತುತ್ತೀನಿ ಅಂತ ಹತ್ತದ್ಲು. ಅಲ್ಲಿಗೆ ಹತ್ತಕ್ಕಾಗಲಿಲ್ಲ, ಅವಳೆ ನಂಗೆ ಹತ್ತಕ್ಕಾಗಲ್ಲ ಅಂತ ಹತ್ತದ ಮೇಲೆ ಪಾತ್ರೆ ಎಲ್ಲ ಇದಾವೆ ನೋಡಿ, ಕಾಣಿಸ್ತಾ ಇದೆಯಾ ನಿಮ್ಗೆ? ಅದನ್ನೆಲ್ಲ ಇಳಿಕಬಿಟ್ಟು ಬೆಳಗೋಣ ಅಂತ, ಆದ್ರೆ ಅವಳಿಗೆ ಆಗ್ಲಿಲ್ಲ ಹತ್ತಕ್ಕೆ. ನಂಗೆ ಹತ್ತಕ್ಕಾಗಲ್ಲ ಅಂತ, ಯಾಕೆಂದ್ರೆ ಅವ್ರವ್ರ ಮನೆ ಕೆಲಸ ಅದು ಅವ್ರವ್ರಿಗೆ ಗೊತ್ತಿರುತ್ತೆ, ನಮ್ಗೆ ಕೂಡ ಹತ್ತಕ್ಕೆ ಬರಲ್ಲ. ನೋಡಿ ಅಡುಗೆ ಮನೆ ಎಲ್ಲ ಹಿಂಗಾಗಿದೆ, ಎಲ್ಲ ಈ ಕ್ಲೀನಿಂಗ್ ಅಡುಗೆ ಮನೆ. ಶೋ ದೇವ್ರೇ ಅನಿಸ್ತಾ ಇತ್ತು. ಸ್ವಲ್ಪ ಡಿಸ್ಟರ್ಬೆನ್ಸ್ ಐತೆ, ಏನು ಅನ್ಕೋಬೇಡಿ. ಪ್ಲೇಟ್ಗಳೆಲ್ಲ ತೆಗ್ದು ಇಡ್ತಾವಳೆ. ಕೊಡು ಕೊಡು, ತಗೊಂಡೋಗಿ ಇಡ್ತೀನಿ. ಪಾತ್ರೆಗಳು ಬೆಳಗುವಂಥವರಾಗಬೇಕು. ಈಗ ನಾವು ಪಾತ್ರೆಗಳೆಲ್ಲಾನು ಬೆಳಗ್ಬಿಟ್ರೆ ಬಟ್ಟೆ ಕೆಲಸ ಮುಗೀತು. ಅದೇ ಏನದು? ಬಟ್ಟೆ ನೋಡಿ ಇಷ್ಟು ತಂದು ಹಾಕಿದ್ದೀವಿ, ಇಷ್ಟು ಒಣಗೈತೆ. ಇನ್ನೂ ಸ್ವಲ್ಪ ಅಷ್ಟು ಬಟ್ಟೆ ಒಣಗಬೇಕು, ಮೇಲೂ ಸ್ವಲ್ಪ ಐತೆ ಒಣಗಬೇಕು. ಇಷ್ಟು ಕೆಲಸ ಐತೆ ಫ್ರೆಂಡ್ಸ್. ಇವಾಗ ಬೇಗ ಬೇಗ ಮಾಡೋಣ, ಬೈತಾಳೆ ನಿಂದಿದೆ ಆಗೋಯ್ತು ಅಂತ. ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಓಕೆ? ನೋಡಿ ನಮ್ಮ ಅವಸ್ಥೆಯ ಮಳೆ ಬತ್ತು ಅಂತ ಬಟ್ಟೆ ಎಲ್ಲ ಎತ್ಕೊಬಿಟ್ವಿ. ನಾವು ಸ್ವಲ್ಪ ಒಣಗಬೇಕಾಗಿತ್ತು. ಈಗ ಪುನಃ ಒಣಗೋಕೋಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ. ಏನು ಮಾಡೋದು? ಅಯ್ಯೋ ಈ ಮಳೆ ಅಂತೂ ದೇವ್ರೇ. ನಮ್ಮಕ್ಕ ಒಣಗಾಗ್ತಾ ಇದ್ದಾಳೆ ನೋಡಿ, ಮಳೆಗೆ ಬೈಕೊಂಡು. ಈ ಮಳೆ ಹೆಂಗೆ ಅಂದರೆ ಇಲ್ಲ ಪೂರ್ತಿ ಮಳೆ ಬರ್ತಾನೂ ಇಲ್ಲ, ಇಲ್ಲ ಹೋಗ್ತಾನೂ ಇಲ್ಲ, ಆ ಥರ ಮಾಡ್ತೈತೆ. ಏನು ಮಾಡೋದು? ತಗೊಂಡೋಗಿ ಕೊಡ್ತೀನಿ, ಒಣಗಾಕ್ಬಿಡೋಣ ಫ್ರೆಂಡ್. ಬಟ್ಟೆಯ ಬಿಸಿಲು ಬಂತು ಚೆನ್ನಾಗಿ, ಒಣಗಾಕ್ಬಿಡ್ತೀವಿ ಈಗ ಪಟ ಬೇಗ ಆಗ್ಬಿಟ್ಟಿದೆ. ಅಂದರೆ ಫ್ರೆಂಡ್ ಕೆಲಸನೇ ಮಾಡಿಲ್ಲ, ಆಲೆ ಸುಸ್ತು ಆಗ್ಬಿಟ್ಟಿದೆ, ಸಾಕಾದಂಗೆ ಆಗ್ಬಿಟ್ಟಿದೆ. ಯಾಕೆ ಅಂತ ಹೇಳಿದ್ರೆ ಮಳೆ ಬಂದಾಗ ಬಟ್ಟೆ ಎತ್ಕೊಳ್ಳೋದು, ಮಳೆ ಇಲ್ಲದೆ ಹೋದಾಗ ಒಣಗಾಕೋದು, ಇದೇ ಕೆಲಸ ಆಗ್ಬಿಟ್ಟಿದೆ ನೋಡಿ ನಮ್ಮ ಕೆಲಸ. ಇದಕ್ಕೆ ಅರ್ಧ ಸುಸ್ತಾಗೋಗಿದೆ, ಕೆಲಸನೇ ಮಾಡಿಲ್ಲ ಇನ್ನೂ, ಅದಕ್ಕೆ ಅರ್ಧ ಸುಸ್ತಾಗೋಗಿದ್ದೀವಿ ನಾವು. ಅಯ್ಯೋ ಈ ಟೈಮಲ್ಲಂತೂ ಈ ಥರ ಕೆಲಸ ಮಾಡಲೇಬಾರ್ದು ಫ್ರೆಂಡ್, ಆದರೆ ಏನು ಮಾಡೋದು, ಮಾಡಲೇಬೇಕು. ಅಯ್ಯೋ ದೇವ್ರ, ಏನು ಮಾಡೋದು? ಕೆಲಸ ಮಾಡ್ತೀನಿ, ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಪಾತ್ರೆ ತೊಳಿತಾವಿ, ಬೆಳೆ ಕೊಡ್ತಾ ಇದ್ದೀನಿ. ನಮ್ಮ ಅಕ್ಕ ತೊಳಿತಾವಳೆ ನೋಡಿ, ಇಷ್ಟೊಂದು ಪಾತ್ರೆ ಇದೆ. ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇದನ್ನೆಲ್ಲ ನೀಟಾಗಿ ಒಣಗಿಸ್ಬಿಟ್ಟು ಎತ್ತಿಟ್ಬಿಟ್ಟು ನಾವು ನಮ್ಮ ಮನೆಗೆ ಹೋಗ್ತಾ ಇರೋದೆ ಫ್ರೆಂಡ್ಸ್. ಏನೋ ಅವ್ರೆಲ್ಲ ಇದ್ರ ಹತ್ರ ಹೋಗಿದಾರಂತೆ ಕರಿ, ಹೊಳೆ ಹತ್ರ. ಕೆಲಸ ಪಾತ್ರೆ ಎಲ್ಲ ತೊಳಿತಾವ್ನಿ ಅಂತ ಹೇಳ್ತಾ ಇರೋದು ರೀ. ನಾನು ಮುಗ್ದೋಯ್ತು, ಕೆಲಸನೇ ಮುಗ್ದೋಯ್ತು ಅಂತ ಹೇಳ್ತಾ ಇಲ್ಲ, ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ ಅಂತಾನೆ ಹೇಳ್ತಾ ಇರೋದಲ್ಲ ಫ್ರೆಂಡ್. ನಾನು ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ನಮ್ಮ ಅಕ್ಕ ಬೈತಾವಳೆ. ಅಂತಿಲ್ಲ ಅಂತ ಹೇಳದ್ನಂತಲ್ಲ, ಮಕ್ಕ ಬೈತಾವಳೆ. ಅದೇ ಭತ್ತದ ಕೆಲಸದವ್ರಿಗೆ ಬಂದಿಲ್ಲ ಅಂತ, ಕೆಲಸ ಆಗಿಲ್ಲ ಅಂತ ಬೈತಾವಳೆ ಫ್ರೆಂಡ್ ಅವಳು. ಹಾಗೆಲ್ಲ ಫಂಕ್ಷನ್ ಮಾಡಾಯ್ತು, ಈಗೆಲ್ಲ ಈ ಕೆಲಸ. ಏನ್ ಮಾಡ್ತೀರಾ, ಏನ್ ಹೇಳ್ತೀರಾ?
ಸರಿ ಬಿಡು, ಇದು ಚಂದ ಈಗ. ಇನ್ನಿಷ್ಟು ಪಾತ್ರೆ ಇವೆ ಫ್ರೆಂಡ್, ನೋಡಿ ಇಷ್ಟು ಬೆಳಗ್ಬಿಟ್ಟು. ಇಷ್ಟೇ ಅಲ್ಲ, ಇನ್ನು ಅಡಿಗೆ ಮನೆಯಲ್ಲೂ ಅವೆ. ಅಡಿಗೆ ಮನೆ ಪಾತ್ರೆ ಯಾವ್ದು ತೆಗ್ದಿಲ್ಲ, ಇದು ಮಾತ್ರ ಅಟ್ಟದ ಮೇಲೆ ಪಾತ್ರೆ ಇಟ್ಟಿದ್ದು. ಇಷ್ಟೊತ್ತಾಯ್ತು ನಾವು ಬೆಳಗಕ್ಕೆ. ನೋಡಿ ಫ್ರೆಂಡ್, ರಾಶಿ ಪಾತ್ರೆ ಇರೋದು. ಇಷ್ಟಕ್ಕೆ ಸಾಕಾಗಿ ಸುಸ್ತಾಗೋಗಿದೆ ನಮ್ಗೆ. ಏನ್ ಮಾಡೋದು, ಮಾಡ್ಲೇಬೇಕು. ಪಾಪ ಒಬ್ಬ ಮಾಡ್ತಾಳೆ. ಬೇಗ ಬೇಗ ಮುಗಿಲಿ ಕೆಲಸ ಅಂತ ಬೇಗ ಮಾಡ್ತಾ ಇದೀವಿ. ನಮ್ಮ ಅಕ್ಕ ಪಾತ್ರೆ ನಾನು ಬೆಲೆ ಕೊಟ್ಟ ಕಳಿಸ್ತೀನಿ. ಏನ್ ಮಾಡೋದು, ನೀವೇ ಮಾಡ್ತಾ ನೀನ್ ಕೆಲಸ ಮಾಡ್ತಾ ಇಲ್ಲ ಅಂತ ಬೈತಾರೆ. ಇಲ್ಲಿಷ್ಟು ಮುಚ್ಬಿಟ್ಟು ಅಡಿಗೆ ಮನೆ ಪಾತ್ರೆ ಬೆಳಗ್ಗೆ ದಬ್ಬಾಕ್ಬಿಟ್ಟು ನಾವು ಒಯ್ತಾ ಇರೋದಕ್ಕೆ ಮಾಡ್ಕೊಳ್ಳೋಣ ಅಂತ ಬಂದೆ. ಸಾಂಬಾರು, ಹಸಿ ದಡ್ನಿಕಾಳು ಮತ್ತು ತೊಂಡೆಕಾಯಿ, ಆಲೂಗೆಡ್ಡೆ ಹಾಕಿ ಸಾಂಬಾರು ಮಾಡಿದ್ದಾರೆ. ಅಕ್ಕಿ ನೆನೆಸ್ಕೊಳ್ಳೋಕ್ಕೆ ಚಕ್ಲಿ ಚೂರು. ಊಟ ಮಾಡ್ಕೊಬಿಡೋಣ, ಟೈಮ್ ಆಗುತ್ತೆ. ಟೈಮ್ ಆಲ್ರೆಡಿ 4:15 ಆಗಿದೆ. 4:15ಗೆ ಊಟ ಮಾಡ್ತಾಯಿದ್ದೀವಿ. ಕೂದಲೆಲ್ಲ ಹಿಂಗಾಗೋಗಿದೆ ನೋಡಿ. ಕೆಲಸ ಅಲ್ವಾ. ಬಟ್ಟೆ ನೋಡಿ ಹೆಂಗೆ ಕಾಣಿಸ್ತಾವೆ. ಬಟ್ಟೆ ಅಂದರೆ ಬೆಟ್ಟ ಕಾಣಿಸ್ತಾ ಅಲ್ವಾ, ಹಂಗೆ ಕಾಣಿಸ್ತಿದ್ದಾವೆ ಬಟ್ಟೆ. ಒಟ್ಟಿನಲ್ಲಿ ಎಲ್ಲ ಒಣಗ್ದು, ಮಳೆ ಅಂತೂ ಬರಲಿಲ್ಲ. ಇನ್ನು ಪಾತ್ರೆಗಳೆಲ್ಲನೂ ಬೆಳಗ್ಗೆ ಹಾಕಿದ್ದೀವಿ. ಈಗ ಅಡುಗೆ ಮನೆ ಪಾತ್ರೆ ಒಂದು ಬಾಕಿ ಇದೆ, ಅದನ್ನು ಕೂಡ ಬೆಳಗ್ಗೆ ತೊಳೆದು ದಬಾಕ್ಬಿಟ್ರೆ ಆಯಿತು. ಈಗ ಊಟ ಮಾಡ್ಕೊಬಿಡೋಣ, ಹೊಟ್ಟೆ ಹಸ್ವಾಗ್ತಾಯಿತ್ತು. ಊಟ ಮಾಡ್ಕೊಬಿಡೋಣ ಅಂತ ಕೂತಿದ್ದೀನಿ. ಈಗ ಊಟ ಮುಗಿಸ್ಕೊಬಿಡ್ತೀನಿ, ಸರಿನಾ? ಫೈನಲಿ ಎಲ್ಲ ಮುಗೀತು ಫ್ರೆಂಡ್ಸ್. ನಮ್ಮ ಕೆಲಸ ಮುಗೀತು. ನಮ್ಮ ಅಕ್ಕನ ಕೆಲಸ ಇನ್ನೂ ಬಾಕಿ ಇದೆ. ನೋಡಿ, ಪಾತ್ರೆಗಳೆಲ್ಲ ಇನ್ನೂ ಎತ್ತಿಟ್ಟಿಲ್ಲ. ಎಲ್ಲ ಮೂಟೆ ಕಟ್ಟಿ ಎಲ್ಲಾನು ಹೀಗಿಟ್ಟಿದ್ದಾಳೆ. ಟೈಮ್ ಬಂದು 7:15 ಆಗೇ ಹೋಯ್ತು. ನಾವು ನೋಡಿ ಕೆಲಸ ಮಾಡಿ ಯಾವ ಸ್ಥಿತಿ ಆಗಿದ್ದೀವಿ ನಾವು. ಸ್ಟ್ರೈನ್ ಆಗ್ಬಿಟ್ಟೈತೆ. ಈಗ ಮನೆಗೆ ಹೋಗ್ಬೇಕು. ನಾವು ಮೈಸೂರಿಗೆ ಹೊರಡ್ತಾ ಇದ್ದೀವಿ. ಎಲ್ರಿಗೂ ಬಾಯ್ ಮಾಡ್ಬಿಟ್ಟು ಸುಸ್ತಾಗೋಗಿದೆ. ನಾಳೆಗೆ ಬೇರೆ ಬರ್ತೀನಿ. ನಾವೇನು ಒಗ್ದಿದ್ವಾ? ಬರೋಷ್ಟೊಳಗೆ ನಿಮ್ಮ ಅವ್ವನು ನಿಮ್ಮ ಮಮ್ಮಿನೂ ಸೇರ್ಕೊಂಡು ಒಗ್ದಿದ್ರು. ನಾವು ಒಣಗಾಕಿದೋ ಎತ್ತು ಮಡಗಿವಿ ಅಷ್ಟೇ. ಈಗ ಮಡಿಕಳಿ ನೀವು ಎಲ್ಲ. ನೋಡಿ ಕೆಲಸ ಮಾಡಿ ಮಕ್ಕಗಳೆಲ್ಲ ಹೆಂಗಾಗವೆ ನೋಡಿ. ನಮ್ಮ ಕರ್ಗೂ ನೋಡಿ ಬಟ್ಟೆಗಳು ಒಗ್ದಿದ್ದೀರಲ್ಲ, ಮಡ್ಚ್ಕೊಟ್ಬಿಟ್ಟು ಹೋಗಿ ಅಂತವಳೆ. ನಮ್ಮ ಸಣ್ಣಿ ಬಂದು ಪಾತ್ರೆ ಸ್ಟ್ಯಾಂಡ್ ಒಂದು ಬಾಕಿ ಇತ್ತು, ಅದನ್ನು ತೊಳಿತಾವಳೆ. ನಾನು ಏನು ಮಾಡಿಲ್ಲ ಅಂತ ಅನ್ಕೋತಾರಲ್ಲ ಅಂತ ಅದೊಂದು ಪಾತ್ರೆ ಸ್ಟ್ಯಾಂಡ್ ತೊಳಿತಾವಳೆ. ಈಗ ನಾವು ಹೊರಡ್ತೀವಿ, ಟೈಮ್ ಆಯಿತು. ಮನೆಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ, ಬಾಯ್. ಅಂತೂ ಫೈನಲಿ ಮನೆಗೆ ಬಂದ್ವಿ. ನಾನು ಸ್ವಲ್ಪ ಫ್ರೆಶ್ ಅಪ್ ಆದೆ, ಯಾಕೆಂದರೆ ಅವ್ರಿಗೆ ಸೂತ್ಕ ಇತ್ತಲ್ವ, ಹಾಗಾಗಿ ಸ್ನಾನ ಎಲ್ಲ ಮುಗಿಸಿ ಹಾಗೆ ದೇವ್ರ ಪೂಜೆನೂ ಕೂಡ ಮಾಡಿದೆ. ನಾನು ಅಕ್ಕ ಭಾವನ ಜೊತೆ ಬಂದೆ. ಅವರು ಕೂಡ ನನ್ನ ಬಿಟ್ಟು ಅವರು ಮನೆಗೆ ಹೋದರು. ಎಲ್ಲ ನೋಡಿ ಹೀಗಾಗ್ಬಿಟ್ಟೈತೆ, ಸಾಕಾದಂಗೆ ಆಗೋಯ್ತು. ಕೆಲಸ ಮಧ್ಯಾಹ್ನ ಮೇಲಿಂದ ಜಾಸ್ತಿ ಆಗೋಯ್ತು. ಕೆಲಸ ಹೆವಿ ಕೆಲಸ ಆಗೋಯ್ತು. ಪಾತ್ರೆ ಬೆಳಗೋದೇ ಆಗೋಯ್ತು. ಎಲ್ಲ ಮುಗಿಸಿ ಬಂದಿದ್ದೀವಿ. ಇನ್ನು ಅಕ್ಕ ಜೋಡಿಸ್ಕೊಳ್ಳೋದಷ್ಟೇ. ಅವಳು ಒಬ್ಬಳೇ ಇರ್ತಾಳಲ್ವಾ, ಒಬ್ಬಳೇ ಮಾಡೋಕ್ಕೆ ಹಿಂಸೆ ಆಗುತ್ತೆ. ಮನೆ ಕೆಲಸ ಸೂತ್ಕ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತೇ ಇರುತ್ತೆ. ಹಾಗಾಗಿ ಎಲ್ಲ ಮುಗಿಸ್ದೆ. ಮಕ್ಕಳು ಕೂಡ ಊಟ ಮಾಡಿದ್ರು. ಬತ್ತನೆ ಅಲ್ಲೇ ಗೋಬಿ ತೊಗೊಬಂದಿದೆ. ಸ್ವಲ್ಪ ಬೆಳಗ್ಗೆ ಮಾಡಿದ್ದು ತರಕಾರಿ ಬಾತಿತ್ತು, ಅದಕ್ಕೆ ಸ್ವಲ್ಪ ಗೋಬಿ ತೊಗೊಬಂದೆ. ಎರಡನ್ನೂ ತಿನ್ಕೋತಾರೆ. ಇನ್ನು ಹೋಗಿ ಅಡುಗೆ ಏನು ಮಾಡೋಕ್ಕಾಗಲ್ಲ, ಸ್ಟ್ರೈನ್ ಆದಂಗೆ ಆಗಿಬಿಟ್ಟಿದೆ. ಈಗಲೇ ನೋಡಿ ನಿದ್ದೆ ಬರುವಂಗೆ ಆಗೈತೆ. ಪೂಜೆ ಎಲ್ಲ ಮುಗಿಸಿ ಕೂತ್ಕೊಂಡೆ. ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ನಾನೊಂದು ಸ್ವಲ್ಪ ಊಟ ಮಾಡಿ ಮಲ್ಗೋಣ ಅಂತ ಮೊದಲು ಮಲಗಬೇಕು ಅನ್ನಿಸ್ತೈತೆ. ನಿಮ್ಗೆ ಗೊತ್ತಾಗ್ತಾಯಿದೆ ಅನಿಸುತ್ತೆ ನನ್ನ ಮುಖ ನೋಡಿದ್ರೆ ಹೇಗಾಗೈತೆ ಅಂತ.
ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಅಕ್ಕನ ಮನೇಲಿ ಹೇಗೆಲ್ಲ ನಾವು ಕೆಲಸ ಮಾಡಿದ್ವಿ, ಎಷ್ಟೆಲ್ಲ ಕೆಲಸ ಇತ್ತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಷ್ಟ ಆಗಿದೆ ಈ ವಿಡಿಯೋ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ ಅಂತ ಕೇಳ್ಕೊತೀನಿ. ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ. ಇನ್ನು ಹೆಚ್ಚಿಗೆ ನನಗಂತೂ ಮಾತಾಡೋಕ್ಕಾಗ್ತಾಯಿಲ್ಲ, ತುಂಬ ಸುಸ್ತಾಗೋಗಿದೆ, ಮಲ್ಕೋಬೇಕು ಅನ್ನಿಸ್ತಾ ಇದೆ. ಹಾಗೆ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಾನು ಬಿಟ್ಟಿರೋ ಹಳೆ ವಿಡಿಯೋಗಳನ್ನ ನೋಡ್ತಾ ಎಂಜಾಯ್ ಮಾಡ್ತಾಯಿರಿ. ಓಕೆ, ಎಲ್ರಿಗೂ ಕೂಡ ಬಾಯ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಓಕೆ, ಬಾಯ್. ಲವ್ ಯು ಆಲ್.